2015ರಲ್ಲಿ ಕಥೆಗಾರ್ತಿ ಸುನಂದ ಕಡಿಮೆ ಅವರ ಪ್ರಸಿದ್ಧ ಸಣ್ಣ ಕತೆ ಕಂಬಗಳ ಮರೆಯಲ್ಲಿ ಕಥೆಯನ್ನು ಆಧರಿಸಿ ಕಿರುಚಿತ್ರ ನಿರ್ಮಿಸುವ ಪ್ರಸ್ತಾವನೆ ಬಂದಿತು. ಈ ಚಿತ್ರಕ್ಕೆ ಹಣ ಹೂಡುವ ನಿರ್ಮಾಪಕರು ಇದ್ದುದರಿಂದ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡುವ ಜವಾಬ್ದಾರಿಯನ್ನು ಕುಮಾರ್ ಬೇಂದ್ರೆ ವಹಿಸಿಕೊಂಡರು. ಸ್ಕ್ರಿಪ್ಟ್ ಸಿದ್ಧವಾದ ಬಳಿಕ ಚಿತ್ರೀಕರಣ ಪೂರ್ವದ ಅಗತ್ಯ ಸಿದ್ಧತೆ ಮಾಡಿಕೊಂಡರು. ಈ ಬಾರಿ ಚಿತ್ರಕ್ಕೆ ಆರ್ಥಿಕ ಶಕ್ತಿ ಇದ್ದುದರಿಂದ ಕಂಬಗಳ ಮರೆಯಲ್ಲಿ ಸಣ್ಣ ಕತೆ ಆವರಣ ಹೆಸರಿನ ಕಿರುಚಿತ್ರವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ನಿರ್ಮಾಣವಾಗಿ ಸಿದ್ಧಗೊಂಡಿತು. 2015ರ ಏಪ್ರಿಲ್ 14ರಂದು ಹುಬ್ಬಳ್ಳಿಯ ಸಂಸ್ಕೃತಿ ಕಾಲೇಜ್ ಆಫ್ ವಿಜುವಲ್ ಅಂಡ್ ಪರ್ಫಾರ್ಮೆನ್ಸ್ ಆರ್ಟ್ಸ್ನ ಸಭಾಭವನದಲ್ಲಿ ಚಿತ್ರದ ಸಿಡಿ ಬಿಡುಗಡೆ ಮತ್ತು ಪ್ರದರ್ಶನ ಕಾರ್ಯಕ್ರಮ ಆಯೋಜಿಸಲಾಯಿತು. ವಿಮರ್ಶಕ ಡಾಕ್ಟರ್ ಶ್ಯಾಮ್ ಸುಂದರ್ ಬಿದುರ್ಕುಂದಿ ಅವರು ಸಿಡಿ ಬಿಡುಗಡೆ ಮಾಡಿ ಚಿತ್ರ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ಇವರೊಂದಿಗೆ ರಂಗಾಯಣದ ಪ್ರಕಾಶ್ ಗರುಡ, ಲಿಂಗರಾಜ್ ಅಂಗಡಿ, ಆರೂರ್ ಲಕ್ಷ್ಮಣ್ ಶೆಟ್, ಸುನಂದ ಕಡಿಮೆ, ಪ್ರಕಾಶ್ ಕಡಿಮೆ, ಪ್ರಹ್ಲಾದ್ ಅಗಸನಕಟ್ಟೆ, ಜಗದೀಶ್ ಮಂಗಳೂರು ಮಠ್ ಸೇರಿದಂತೆ ಗಣ್ಯಾತಿ ಗಣ್ಯರು ಹಾಜರಿದ್ದರು. ಹುಬ್ಬಳ್ಳಿಯಲ್ಲಿ ಚಲನಚಿತ್ರದ ಚಟುವಟಿಕೆ ಅಷ್ಟೇನೂ ಇಲ್ಲದಿದ್ದ 2014-15ನೇ ಸಾಲಿನ ಆ ಸಂದರ್ಭದಲ್ಲಿ ಕುಮಾರ್ ಬೇಂದ್ರೆ ಅವರ ಈ ಸಾಹಸ ಒಂದು ಅಲೆಯನ್ನೇ ಹುಟ್ಟುಹಾಕಿತ್ತು. ಇದೇ ಕಾರಣಕ್ಕೆ ಕಾರ್ಯಕ್ರಮದ ಸಭಾಭವನದಲ್ಲಿ ಪ್ರೇಕ್ಷಕರು, ಚಿತ್ರ ಆಸಕ್ತರು ಕಿಕ್ಕಿರಿದು ತುಂಬಿದ್ದರು. ಪ್ರದರ್ಶನವು ಯಶಸ್ವಿಯಾಗಿ ನೆರವೇರಿತು. ಡಾಕ್ಟರ್ ಶ್ಯಾಮ್ ಸುಂದರ್ ಬಿದುರ್ಕುಂದಿ ಅವರು ಚಿತ್ರ ಕುರಿತು ಮಾತನಾಡಿದರು. ಬಳಿಕ ಅನೇಕ ಗಣ್ಯ ಪ್ರೇಕ್ಷಕರು ಕುಮಾರ್ ಬೇಂದ್ರೆ ಅವರನ್ನು ಅಭಿನಂದಿಸಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಈ ದೃಶ್ಯ ಮಾಧ್ಯಮದ ಒಂದು ಅಭಿರುಚಿಯಿಂದ ಅನೇಕ ನನ್ನ ಹಾಗೂ ನಮ್ಮ ಪ್ರಹ್ಲಾದ ಅಗಸನಕಟ್ಟೆ ಅವ್ರದ್ದಿರ್ಬೋದು, ಸ್ವತಃ ಕುಮಾರನ ಒಂದು ಕೆಲವು ಕತೆ ಕಾದಂಬರಿಗಳನ್ನು ಅವನು ದೃಶ್ಯ ಮಾಧ್ಯಮಕ್ಕೆ ಅಳವಡಿಸಿದ್ದನ್ನು ನಾವು ನೋಡಿದ್ದೀವಿ. ಹಾಗೆ ನನ್ನ ಕಂಬಗಳ ಮರೆಯಲ್ಲಿ ಕಥೆಯನ್ನು ಅವನು ಆವರಣ ಅಂತ ಕಿರುಚಿತ್ರವನ್ನು ನಿರ್ಮಾಣ ಮಾಡಿದ್ದ. ಅದು ನನಗೆ ತುಂಬ ಒಂದು ರೀತಿ ಸಮಾಧಾನ ಕೊಟ್ಟಿತ್ತು. ಮತ್ತು ನನ್ನಿಂದ ಹುಟ್ಟಿದ ಪಾತ್ರಗಳು ನನ್ನ ಕಣ್ಣು ಮುಂದೆ ಮಾತಾಡೋದು, ತಿರುಗಾಡೋದು, ತಮ್ಮ ಒಂದು ಭಾವನೆಯನ್ನು ಅಭಿವ್ಯಕ್ತಿಗೊಳಿಸೋದನ್ನು ಕಂಡು ನನಗೆ ತುಂಬ ಒಂದು ರೋಮಾಂಚನ ಆಗಿತ್ತು. ಹಾಗೆ ಅವನ ಸ್ವಭಾವ ಅಂತಂದರೆ, ನಾವು ಅಂದರೆ ಅಕ್ಷರ ವೇದಿಕೆಯಲ್ಲಿ ನಾವು ತುಂಬ ಜನ ನಾವು ನಮ್ಮ ಪ್ರಹ್ಲಾದ್ ಅಗಸನಕಟ್ಟೆಯವರು ಮತ್ತು ಜಗದೀಶ್ ಮಂಗಳೂರು ಮಠ್ ಮತ್ತು ನಮ್ಮ ಆರೂರ್ ಲಕ್ಷ್ಮಣ್ ಶೆಟ್ ಅವರು ಹುಟ್ಟು ಹಾಕಿದಂತಹ ಅಕ್ಷರ ವೇದಿಕೆಯಿಂದ ನಾವು ಗಂಭೀರವಾಗಿ ಓದು ಬರಹ ಮಾಡೋ ಅಂಥವರು ಒಟ್ಟಾಗಿ ನಾವು ಇಷ್ಟು ವರ್ಷಗಳಿಂದ ಇಲ್ಲಿ ಬರವಣಿಗೆ ಮಾಡ್ತಾ ಹಲವು ಚರ್ಚೆ ಮತ್ತು ಸಂವಾದಗಳನ್ನು ನಡೆಸ್ತಾ ನಾವು ಎಲ್ಲರೂ ಜೊತೆಯಾಗಿ ಬರ್ಕೊಂಡು ಓದ್ಕೊಂಡು ಬಂದಿದ್ದೀವಿ. ಆ ನಿಟ್ಟಿನಲ್ಲಿ ಒಂದು ರೀತಿ ಸಂಕೋಚ ಸ್ವಭಾವದವನು ಕುಮಾರ್. ನಮ್ಮ ಪಾಟೀಲ್ ಪುಟ್ಟಪ್ಪನವರು ಯಾವಾಗೂ ಹೇಳ್ತಾ ಇರ್ತಾರೆ, ನೋಡಿ, ನಿಮ್ಮ ಗುರಿಯನ್ನು ನೀವು ತಲುಪಬೇಕಂತಂದರೆ ದಾರಿ ಮಧ್ಯದಲ್ಲಿ ವಿಶ್ರಮಿಸ್ತಾ ಕೂಡಬಾರ್ದು ಅಂತ. ಹಾಗೆ ಒಂದು ವಿಶ್ರಾಂತಿಯನ್ನು ಪಡೆಯದೆ ನಿರಂತರವಾಗಿ ಸತತವಾಗಿ ಬರವಣಿಗೆಯನ್ನು ಹಾಗೆ ಈ ರೀತಿಯ ಒಂದು ದೃಶ್ಯ ಮಾಧ್ಯಮದ ಸಿನಿಮಾ ನಂಟನ್ನು ಬಿಟ್ಟುಕೊಡದೆ ಅವನ ಒಂದು ವೃತ್ತಿ ಇದು ನಮ್ಮ ಜರ್ನಲಿಸಮ್ ಆಗಿರೋದ್ರಿಂದ ಪತ್ರಕರ್ತನಾಗಿಯೂ ಕೂಡ ಅಷ್ಟೇ ಒಂದು ತುಂಬ ಶ್ರಮದಿಂದ ಅವನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಹಾಗೆ ಚಿತ್ರಲೋಕ ಅಂತ ಒಂದು ಸಿನಿಮಾ ಪತ್ರಿಕೆಯನ್ನು ಕೂಡ ಸಂಪಾದನೆ ಮಾಡ್ತಾ ಇದ್ದಾನೆ. ಈ ಕಾಲಘಟ್ಟದಲ್ಲಿ ಧಾರವಾಡದ ಹಿರಿಯ ಸಂಶೋಧಕ ಎಂ ಕಲಬುರ್ಗಿ ಅವರ ದಾರುಣ ಹತ್ಯೆ ನಡೆದಿತ್ತು. ಈ ಹತ್ಯೆಯ ಹಿಂದಿನ ಉದ್ದೇಶ, ಈ ಕುರಿತು ಮಾಧ್ಯಮಗಳಲ್ಲಿ ಪ್ರಕಟವಾಗಿದ್ದ ವಿಶ್ಲೇಷಣೆಗಳು ಮತ್ತು ಮೂಲಭೂತವಾದ ಕುರಿತ ವಿಷಯಗಳು ಕುಮಾರ್ ಬೇಂದ್ರೆಯವರನ್ನು ಹೆಚ್ಚು ಕಾಲ ಕಾಡಿದ್ದವು. ದೇಶದಲ್ಲಿ ಮೂಲಭೂತವಾದವೆಂಬುದು ಯಾವ ಮಟ್ಟದಲ್ಲಿ ಬೆಳೆದಿದೆ ಎಂಬ ವಿಚಾರ ತಲ್ಲಣವನ್ನುಂಟು ಮಾಡಿತು. ಈ ಹಿನ್ನೆಲೆಯಲ್ಲಿ ಈ ವಿಷಯವಾಗಿ ಕಾದಂಬರಿ ಬರೆಯಬೇಕೆಂಬ ಪ್ರೇರಣೆ ದೊರೆಯಿತು. ಈ ಕುರಿತು ಆಳವಾಗಿ ಅಧ್ಯಯನ ಮತ್ತು ವಿಷಯ ಸಂಗ್ರಹ ಮಾಡತೊಡಗಿದರು. 2015ರ ಅಂತ್ಯದ ವೇಳೆಗೆ ತಲ್ಲಣ ಕಾದಂಬರಿ ಬರವಣಿಗೆ ಆರಂಭವಾಯಿತು. ಮಾಧ್ಯಮ ಕಚೇರಿಯ ಕೆಲಸದ ಒತ್ತಡ ಮತ್ತು ಬಿಡುವಿಲ್ಲದ ದಿನಗಳಲ್ಲೂ ಬರೆಯಲೇಬೇಕೆಂಬ ಹಠದಿಂದ ಕಡೆಗೂ ಬರೆದು ಮುಗಿಸಿದರು. ಇದೇ ಸಂದರ್ಭದಲ್ಲಿ
ಹೊಸ ಮನೆ ಕಟ್ಟಬೇಕೆಂಬ ಬಹು ವರ್ಷಗಳ ಕನಸು ಈಡೇರಿತು. ಸಹೋದರರ ಆರ್ಥಿಕ ಸಹಕಾರ ಮತ್ತು ಸಾಲದ ಮೂಲಕ ಕನಸಿನ ಮನೆ ಪ್ರಕೃತಿಯನ್ನು ಸಾಕಾರಗೊಳಿಸಿಕೊಳ್ಳಲು ಸಾಧ್ಯವಾಯಿತು. 2016ರ ಏಪ್ರಿಲ್ 8ರಂದು ಗೃಹ ಪ್ರವೇಶ ಕಾರ್ಯಕ್ರಮ ನಡೆಯಿತು. ಈ ಮೂಲಕ ಹಳೆಯ ಹುಬ್ಬಳ್ಳಿಯ ಕೊಳಗೇರಿಗೆ ಹತ್ತಿರವಾಗಿದ್ದ ಪ್ರದೇಶವೊಂದರಲ್ಲಿದ್ದ ಚಿಕ್ಕ ಮನೆಯಲ್ಲಿದ್ದ ಕುಮಾರ್ ಬೇಂದ್ರೆಯವರ ಕುಟುಂಬ ಆ ಮನೆ ತೊರೆದು ಬೈರಿದೇವರಕೊಪ್ಪದ ಬಡಾವಣೆ ಪ್ರದೇಶದಲ್ಲಿ ನಿರ್ಮಿಸಿದ ಮನೆ ಪ್ರಕೃತಿಗೆ ಬಂದು ನೆಲೆಸಿತು. ನಿರಂತರ ಪ್ರಯತ್ನ, ಛಲ ಬಿಡದ ಹೋರಾಟದ ಮೂಲಕ ಬಹುದೊಡ್ಡ ಕನಸೊಂದು ಸಾಕಾರಗೊಂಡು ಧನ್ಯತೆ ತಂದ ಸಂದರ್ಭವಿದು. ಹೊಸ ಮನೆಗೆ ಬಂದ ಬಳಿಕ ಕೆಲವು ತಿಂಗಳುಗಳಲ್ಲಿ ತಲ್ಲಣ ಕಾದಂಬರಿಯ ಕರಡು ಪ್ರತಿ ಸಿದ್ಧವಾಯಿತು. ಬಳಿಕ ಆಪ್ತರಿಗೆ ಓದಲು ಕೊಟ್ಟರು. ಈ ಕಾದಂಬರಿಯಲ್ಲಿ ನಿರೂಪಣೆಯ ರೀತಿ ವಿಭಿನ್ನವಾಗಿದೆ ಎಂಬ ಅಭಿಪ್ರಾಯ ಬಂದಿತು. ಇದಕ್ಕೆ ಪ್ರಸಿದ್ಧ ಕಥೆಗಾರ್ತಿ ಸುನಂದ ಕಡಿಮೆ ಅವರು ಮುನ್ನುಡಿ ಒದಗಿಸಿ ಹಾರೈಸಿದರು. 2016ರ ಅಂತ್ಯದ ವೇಳೆಗೆ ಈ ಕಾದಂಬರಿಯನ್ನು ಬೆಂಗಳೂರಿನ ಕಾಲ ಪ್ರಕಾಶನ ಸಂಸ್ಥೆ ಪ್ರಕಟಿಸಿತು. 2017ರ ಮೇ 14ರಂದು ಹುಬ್ಬಳ್ಳಿಯ ಅಕ್ಷರ ಸಾಹಿತ್ಯ ವೇದಿಕೆಯ ಆಶ್ರಯದಲ್ಲಿ ನಾಗಸುಧೆ ಜಗಲಿಯಲ್ಲಿ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ಸುನಂದ ಕಡಿಮೆ, ಚೆನ್ನಪ್ಪ ಅಂಗಡಿ ಹಾಗೂ ಚಿದಾನಂದ್ ಕಮ್ಮಾರ್ ಅವರು ಬಿಡುಗಡೆ ಮಾಡಿದರು. ಬಳಿಕ ಸುನಂದ ಕಡಿಮೆ, ಚೆನ್ನಪ್ಪ ಅಂಗಡಿ ಅವರು ಕಾದಂಬರಿಯ ವಸ್ತು, ವಿಷಯ, ವಿಭಿನ್ನ ನಿರೂಪಣೆಯ ಕುರಿತು ಪರಿಚಯಾತ್ಮಕವಾಗಿ ಮಾತನಾಡಿದರು. 2016ರ ಮಧ್ಯಕಾಲದಲ್ಲಿ ಮೈಸೂರಿನ ದಾಕ್ಷಾಯಣಿ ಪ್ರಕಾಶನ ಸಂಸ್ಥೆಯ ಕೋರಿಕೆಯ ಮೇರೆಗೆ ಋಣ ಶೀರ್ಷಿಕೆಯ ನಾಟಕವೊಂದನ್ನು ಕುಮಾರ್ ಬೇಂದ್ರೆ ರಚಿಸಿದರು. ಈ ಕೃತಿಗೆ ಹಿರಿಯ ವಿಮರ್ಶಕ ಡಾಕ್ಟರ್ ಶ್ಯಾಮ್ ಸುಂದರ್ ಬಿದರಕುಂದಿ ಅವರು ಹಿತನುಡಿ ಬರೆದು ಹಾರೈಸಿದರು. ಇದನ್ನು 2016ರ ಕೊನೆಗೆ ದಾಕ್ಷಾಯಣಿ ಪ್ರಕಾಶನ ಪ್ರಕಟಿಸಿತು. ಈ ನಾಟಕ ಕೃತಿಗೆ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ನಿಂದ 2017ನೇ ಸಾಲಿನ ಕಾಕೋಳು ಸರೋಜಮ್ಮ ದತ್ತಿ ಪ್ರಶಸ್ತಿ ಲಭಿಸಿತು. 2017ರ ಅಕ್ಟೋಬರ್ 15ರಂದು ಬೆಂಗಳೂರಿನ ಕೃಷ್ಣರಾಜ ಪರಿಷತ್ ಮಂದಿರದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಹಿರಿಯ ವಿದ್ವಾಂಸ ಗುರುಲಿಂಗ್ ಕಾಪ್ಸೆ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಆಗಿನ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದ ಮನು ಬಳಿಗಾರ್, ಹಿರಿಯ ವಿಮರ್ಶಕ CN ರಾಮಚಂದ್ರನ್ ಮತ್ತು ಪರಿಷತ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. 2015ರಲ್ಲಿ ಋಣ ನಾಟಕ ಕೃತಿ ಆಧರಿಸಿ ಅದೇ ಹೆಸರಿನಲ್ಲಿ ಸುಮಾರು 1 ಗಂಟೆ ಅವಧಿಯ ಟೆಲಿಚಿತ್ರವನ್ನು ಕುಮಾರ್ ಬೇಂದ್ರೆ ನಿರ್ದೇಶನ ಮಾಡಿದರು. ಈ ಚಿತ್ರಕ್ಕೆ ದೀಪಾ ಪಾಟೀಲ್ ಅವರು ಹಣ ಹೂಡಿ ನಿರ್ಮಾಣ ಮಾಡಿದರು. ಇದರ ಬಿಡುಗಡೆ ಮತ್ತು ಪ್ರದರ್ಶನ ಕಾರ್ಯಕ್ರಮ 2018ರ ಫೆಬ್ರವರಿ 25ರಂದು ಹುಬ್ಬಳ್ಳಿಯ BVB ತಾಂತ್ರಿಕ ವಿಶ್ವವಿದ್ಯಾಲಯದ ಬಯೋಟೆಕ್ ಆಡಿಟೋರಿಯಂನಲ್ಲಿ ಅದ್ದೂರಿಯಾಗಿ ನಡೆಯಿತು. ಹಿರಿಯ ನಾಟಕಕಾರ DS ಚೌಗ್ಲೆ ಅವರು ಚಿತ್ರದ CD ಬಿಡುಗಡೆ ಮಾಡಿ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ಚಿತ್ರ ಪ್ರದರ್ಶನದ ಬಳಿಕ ಸಂವಾದ ನಡೆಯಿತು. ಈ ಸಂದರ್ಭದಲ್ಲಿ ರಂಗಾಯಣದ ಮಾಜಿ ನಿರ್ದೇಶಕ ಪ್ರಕಾಶ್ ಗರುಡ, ಧಾರವಾಡ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ನಿರ್ವಾಹಕ ಬಸು ಬೇವಿನಗಿಡದ್, ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಲಿಂಗರಾಜ್ ಅಂಗಡಿ, ಚಿದಾನಂದ್ ಕಮ್ಮಾರ್, ಮಹಂತಪ್ಪ ನಂದೂರ್, ಮಂಜುನಾಥ್ ಪಾಟೀಲ್, ದೀಪಾ ಪಾಟೀಲ್ ಅವರು ಪಾಲ್ಗೊಂಡಿದ್ದರು. ಋಣ ಚಿತ್ರವನ್ನು ಯೂಟ್ಯೂಬ್ನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರು ವೀಕ್ಷಿಸಿದ್ದಾರೆ. ಮುಖ್ಯವಾಗಿ ಅವರು ಬಡ ಮನೆತನದಿಂದ ಬಂದುದರಿಂದ, ಬಡ ಅಂತಂದರೆ ಬಡವರಂತಲ್ಲ, ಆದರೆ ಆರ್ಥಿಕ ಶಕ್ತಿ ಸಾಮಾನ್ಯವಾಗಿ ಇದ್ದಂಥ ಪರಿಸ್ಥಿತಿ ಒಳಗೆ ದುಡಿಮೆ ಅಂದರೆ ಬದುಕಬೇಕು ನಾವು ಅನ್ನುವಂಥ ಒಂದು ಹಿನ್ನೆಲೆಯನ್ನು ಬಂದುದರಿಂದ ತಾನೂ ಕೂಡ ಈ ಸಮಾಜವನ್ನು ಒಬ್ಬ ಕಲಾವಿದನಾಗಿ, ಕಥೆಗಾರನಾಗಿ, ಮುಂದೆ ಕ್ರಮೇಣ ಅವರು ಸಿನಿಮಾ ನಿರ್ಮಾಪಕರು ಆಗಿದ್ದು ಉಂಟು. ಇದು ಏನು ತೋಚಿಕೊಡ್ತು ಅಂತಂದ್ರೆ, ನನ್ನ ಜೀವನವನ್ನು ಅರ್ಥ ಮಾಡ್ಕೋಬೇಕು, ನಾನು ಆ ಅರ್ಥ ಮಾಡ್ಕೊಳ್ಳಿಕ್ಕೆ ವಾಸ್ತವತೆಯನ್ನು ನಾನು ಗಮನಿಸಬೇಕು ಮತ್ತು ವಾಸ್ತವತೆಯೊಳಗೆ ನಾನು ಮುಳುಗಬೇಕು, ದೂರಿಂದ ನೋಡಬಾರ್ದು ಅಂಥೇಳಿ ಕುಮಾರ್ ಬೇಂದ್ರೆ 3-4 ಕೃತಿಗಳನ್ನು ಕೂಡ ಮಾಡಿದ್ದಾರೆ ಅವರು. ಕುಮಾರ ಬೇಂದ್ರೆ ಆವರಿಗೆ ರಚಿಸಿದ್ದ ಅನೇಕ ಕವಿತೆಗಳನ್ನು 2017ರ ಕೊನೆಯಲ್ಲಿ ಸಂಕಲಿಸಿ ಬಯಲು ಬೆರಗು ಶೀರ್ಷಿಕೆಯ ಕೃತಿ ಪ್ರಕಟಿಸಲು ನಿರ್ಧರಿಸಿದರು. ಅದರಂತೆ ಮೈಸೂರಿನ ಸಾಗರಿ ಪ್ರಕಾಶನ ಸಂಸ್ಥೆಯ ಕೋರಿಕೆಯಂತೆ 2017ರವರೆಗೆ ಪ್ರಕಟವಾಗಿದ್ದ ಕುಮಾರ್ ಬೇಂದ್ರೆಯವರ 4 ಕಥಾ ಸಂಕಲನಗಳಾದ ಮಾದಪ್ಪನ ಸಾವು, ಅದೃಶ್ಯ ಲೋಕದ ಮಾಯೆ, ನಿರ್ವಾಣ ಮತ್ತು ಗಾಂಧಿ ವೃತ್ತದ ದಂಗೆ ಇವುಗಳಿಂದ ಅತ್ಯುತ್ತಮ ಕಥೆಗಳನ್ನು ಆಯ್ದು ಪ್ರಾತಿನಿಧಿಕ ಸಂಕಲನ ಮನಸ್ಸೆಂಬ ಮಾಯಾವಿ ಎಂಬ ಕೃತಿಯನ್ನು ಪ್ರಕಟಿಸುವ ಕಾರ್ಯವು ನಡೆಯಿತು. ಅಲ್ಲದೆ ಇದೇ ವರ್ಷದಲ್ಲಿ ಜೋಗವ್ವ ಕಾದಂಬರಿಯ 2ನೇ ಮುದ್ರಣವನ್ನೂ ಕೂಡ ಮಾಡಲು ಸಾಗರಿ ಪ್ರಕಾಶನ ನಿರ್ಧರಿಸಿತು. ಈ ಹಿನ್ನೆಲೆಯಲ್ಲಿ ಮನಸ್ಸೆಂಬ ಮಾಯಾವಿ ಆಯ್ದ ಕಥೆಗಳ ಸಂಕಲನ,
ಬಯಲು ಬೆರಗು ಕವನ ಸಂಕಲನ ಮತ್ತು ಮರುಮುದ್ರಣಗೊಂಡ ಜೋಗವ್ವ ಕಾದಂಬರಿ ಸೇರಿ 3 ಪುಸ್ತಕಗಳು ಪ್ರಕಟಗೊಂಡವು. ಮನಸ್ಸೆಂಬ ಮಾಯಾವಿ ಕೃತಿಗೆ ಕಥೆಗಾರ್ತಿ ಸುನಂದ ಕಡಿಮೆ ಮುನ್ನುಡಿ ಒದಗಿಸಿದರು. ಬಯಲು ಬೆರಗು ಕೃತಿಗೆ ಹಿರಿಯ ಕವಿ ಸತೀಶ್ ಕುಲಕರ್ಣಿ ಮುನ್ನುಡಿ ಒದಗಿಸಿದರು. ಜೋಗವ್ವ ಕುರಿತು ಈಗಾಗಲೇ ವಿಮರ್ಶಕ ಎಚ್ ದಂಡಪ್ಪ ಅವರು ಬರೆದಿದ್ದ ವಿಮರ್ಶಾ ಲೇಖನವನ್ನು 2ನೇ ಮುದ್ರಣದಲ್ಲಿ ಸೇರಿಸಲಾಯಿತು. ಹೀಗೆ ಪ್ರಕಟವಾದ 3 ಪುಸ್ತಕಗಳನ್ನು ಅಕ್ಷರ ಸಾಹಿತ್ಯ ವೇದಿಕೆ ಆಶ್ರಯದಲ್ಲಿ 2018 ಸೆಪ್ಟೆಂಬರ್ 30ರಂದು ನಾಗಸುದೆ ಜಗಲಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು. ಧಾರವಾಡ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ನಿರ್ವಾಹಕ ಬಸು ಬೇವಿನಗಿಡದ ಅವರು ಈ ಕೃತಿಗಳನ್ನು ಬಿಡುಗಡೆ ಮಾಡಿದರು. ಬಯಲು ಬೆರಗು ಕೃತಿ ಕುರಿತು ನಿರ್ಮಲಾ ಶೆಟ್ಟರ್, ಜೋಗವ್ವ ಕುರಿತು ಮಹಂತಪ್ಪ ನಂದೂರ್ ಮತ್ತು ಮನಸ್ಸೆಂಬ ಮಾಯಾವಿ ಕುರಿತು ಸುನಂದ ಕಡಿಮೆ ಅವರು ಪರಿಚಯಾತ್ಮಕವಾಗಿ ಮಾತನಾಡಿದರು. ಮುಂದೆ ಮನಸ್ಸೆಂಬ ಮಾಯಾವಿ ಕೃತಿ ಕುರಿತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟವಾದ ಪರಿಚಯಾತ್ಮಕ ಬರಹ ಓದುಗರ ಪ್ರಶಂಸೆ ಪಡೆಯಿತು. ಅದೇ ರೀತಿ ಈ ಕೃತಿಗೆ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ನಿಂದ 2018ನೇ ಸಾಲಿನ GN ಹೇಮರಾಜ್ ದತ್ತಿ ಪ್ರಶಸ್ತಿ ಲಭಿಸಿತು. 2018ರ ಆಗಸ್ಟ್ 12ರಂದು ಬೆಂಗಳೂರಿನ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಲ್ ಹನುಮಂತಯ್ಯ ಅವರು ಈ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಆಗಿನ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದ ಮನು ಬಳಿಗಾರ್ ಅವರು ಹಾಗೂ ಪರಿಷತ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. 2019ರ ವೇಳೆಗೆ ಉದಯವಾಣಿಯಲ್ಲಿ ಕುಮಾರ್ ಬೇಂದ್ರೆಯವರು ಬರೆದ ಹಲವು ಲೇಖನಗಳು ಪ್ರಕಟವಾಗಿದ್ದವು. ಹಾಗಾಗಿ ಪತ್ರಿಕೆಯ ಸಂಪಾದಕೀಯ ಪುಟಕ್ಕೆ ವಿಶೇಷ ಲೇಖನ ಬರೆಯಲು ಆರಂಭಿಸಿದ್ದರು. ಈ ಸಂದರ್ಭದಲ್ಲಿ ಇಂಗ್ಲಿಷ್ ಮಾಧ್ಯಮಕ್ಕೆ ವಿರೋಧ ಸಾಧುವೆ ಎಂಬ ಶೈಕ್ಷಣಿಕ ಭಾಷಾ ಮಾಧ್ಯಮದ ವಿಷಯ ಕುರಿತ ಲೇಖನ ಸಂಪಾದಕೀಯ ಪುಟದ ಅಗ್ರಲೇಖನವಾಗಿ ಪ್ರಕಟವಾಗಿ ಬಹುಚರ್ಚೆಗೆ ಒಳಗಾಯಿತು. ಲೇಖನದಲ್ಲಿ ಚರ್ಚಿತ ವಿಷಯ ಗಂಭೀರ ಚಿಂತನೆಗೆ ಹಚ್ಚುವ ನಿರೂಪಣಾ ಶೈಲಿ, ಪ್ರಬುದ್ಧ ಭಾಷಾ ಬಳಕೆ ಎಲ್ಲರ ಗಮನ ಸೆಳೆಯಿತು. ಇದರ ಫಲವಾಗಿ ಈ ಲೇಖನ ಧಾರವಾಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ನೀಡುವ 2019ನೇ ಸಾಲಿನ ಅತ್ಯುತ್ತಮ ಲೇಖನ ಪ್ರಶಸ್ತಿಗೆ ಭಾಜನವಾಯಿತು. 2020ರ ಏಪ್ರಿಲ್ 17ರಂದು ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಕಲಾಮಂದಿರದಲ್ಲಿ ಧಾರವಾಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಮತ್ತು ಸಂಘದ ಅಧ್ಯಕ್ಷರಾದ ಗಣಪತಿ ಗಂಗೊಳ್ಳಿ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ವಿವಿಧ ಮಾಧ್ಯಮಗಳ ಪ್ರಶಸ್ತಿ ಪುರಸ್ಕೃತರು ಗಣ್ಯರು ಉಪಸ್ಥಿತರಿದ್ದರು. ಈ ಹಂತದಲ್ಲಿ ಹಿರಿಯ ಸಂಶೋಧಕ MM ಕಲಬುರ್ಗಿ ಅವರ ಹತ್ಯೆ ಪ್ರಕರಣ ನಡೆದು ಹಲವು ವರ್ಷಗಳು ಗತಿಸಿದ್ದವು. ಅಲ್ಲದೆ ಈ ಪ್ರಕರಣದ ತನಿಖೆಯಿಂದ ಹಲವು ವಿಷಯಗಳು ಬೆಳಕಿಗೆ ಬಂದಿದ್ದವು. ಈ ಕುರಿತು ಮಾಧ್ಯಮದ ವರದಿಗಳನ್ನು ಕುಮಾರ್ ಬೇಂದ್ರೆ ಕುತೂಹಲದಿಂದ ಗಮನಿಸುತ್ತಿದ್ದರು ಮತ್ತು ಈ ವಿಷಯ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕೂಡ ಸಂಗ್ರಹಿಸುತ್ತಿದ್ದರು. ಇದು ಟಲ್ಲಣ ಕಾದಂಬರಿಯ ವಸ್ತುವಿನ ಮುಂದುವರಿದ ಭಾಗವಾಗಿ ಮತ್ತೊಂದು ಕಾದಂಬರಿಯ ರಚನೆಗೆ ಪ್ರೇರಣೆಯಾಯಿತು. ಅದರಂತೆ 2020ರ ಆರಂಭದಲ್ಲಿ ದಾಳಿ ಕಾದಂಬರಿಯನ್ನು ರಚಿಸಿದರು. ಇದಕ್ಕೆ ಹಿರಿಯ ಕಥೆಗಾರರಾದ ಡಾಕ್ಟರ್ ಅಮರೇಶ್ ನುಗುಡೋಣಿ ಅವರು ಮುನ್ನುಡಿ ಒದಗಿಸಿದರು. ಈ ಕೃತಿಯನ್ನು 2020ರ ಅಂತ್ಯಕ್ಕೆ ಮೈಸೂರಿನ ಸಾಗರಿ ಪ್ರಕಾಶನ ಸಂಸ್ಥೆ ಪ್ರಕಟಿಸಿತು. ಪತ್ರಿಕೋದ್ಯಮದ ಉದ್ಯೋಗ ತೊರೆದ ಬಳಿಕ ಚಲನಚಿತ್ರ ನಿರ್ದೇಶನವನ್ನು ಪೂರ್ಣಾವಧಿ ಉದ್ಯೋಗವಾಗಿ ಸ್ವೀಕರಿಸಬೇಕೆಂಬ ಯೋಚನೆಯಿಂದ ಚಲನಚಿತ್ರ ಕ್ಷೇತ್ರದ ಹಿರಿಯ ನಿರ್ದೇಶಕರ ಬಳಿ ಕೆಲ ಕಾಲ ಕೆಲಸ ಮಾಡಿ ಹೆಚ್ಚಿನ ಅನುಭವ ಪಡೆಯಬೇಕೆಂದು ನಿರ್ಧರಿಸಿದರು. ಈ ವೇಳೆಗಾಗಲೇ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಆಪ್ತರಾಗಿದ್ದರಾದರೂ ಅವರು ವ್ಯಾವಹಾರಿಕ ಚಲನಚಿತ್ರಗಳನ್ನು ಮಾತ್ರ ನಿರ್ಮಿಸುತ್ತಿದ್ದರು. ಆದರೆ ಕುಮಾರ್ ಬೇಂದ್ರೆಯವರ ಅಭಿರುಚಿ ಕಲಾತ್ಮಕ ಮತ್ತು ಸಾಹಿತ್ಯ ಕೃತಿಗಳನ್ನು ಆಧರಿಸಿ ಮಾಡುವ ಸದಭಿರುಚಿಯ ಪರ್ಯಾಯ ಮಾರ್ಗದ ಚಿತ್ರಗಳ ಮೇಲಿತ್ತು. ಈ ಹಿನ್ನೆಲೆಯಲ್ಲಿ ತಾವು ಇಷ್ಟಪಡುವ ನಿರ್ದೇಶಕರಾದ ಗಿರೀಶ್ ಕಾಸರವಳ್ಳಿ ಮತ್ತು ಪಿ ಶೇಷಾದ್ರಿ ಅವರ ಸಂಪರ್ಕಕ್ಕೆ ಯತ್ನಿಸಿದರು. ಅವರು ಸಂಪರ್ಕಕ್ಕೆ ಸಿಕ್ಕರೂ ಕೂಡ ತಮ್ಮ ಚಿತ್ರ ನಿರ್ಮಾಣದ ಯೋಜನೆಯಲ್ಲಿ ಇವರಿಗೆ ಕೆಲಸದ ಅವಕಾಶ ಒದಗಿಸುವುದು ಸುಲಭದ ಮಾರ್ಗವಾಗಿರಲಿಲ್ಲ. ಇದರಿಂದಾಗಿ ಪಿ ಶೇಷಾದ್ರಿ ಅವರಿಗೆ ಒಂದು ಪತ್ರ ಬರೆದು ಈ ವಿಷಯ ಕುರಿತು ಮಾತನಾಡಲು ಭೇಟಿಗೆ ಅವಕಾಶ ಕೋರಿದರು. ಶೇಷಾದ್ರಿ ಅವರು ಇದಕ್ಕೆ ಒಪ್ಪಿ ಒಂದು ದಿನ ಬೆಂಗಳೂರಿಗೆ ಬರಲು ತಿಳಿಸಿದರು. 2020ರ ಏಪ್ರಿಲ್ 27ರಂದು ಅವರನ್ನು ಭೇಟಿಯಾದ ದಿನ ಅವರು ಹೇಳಿದ್ದಿಷ್ಟು: ಪತ್ರಕರ್ತರಾಗಿ ಲೇಖಕರಾಗಿ ಇಷ್ಟು ಹೆಸರು ಮಾಡಿದ್ದೀರಿ, ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಆಸಕ್ತಿ ನಿಮಗೇಕೆ ಬಂದಿತು?
ಇದು ಸುಲಭದ ದಾರಿಯಲ್ಲ. ಇಲ್ಲಿ ಹಲವು ವರ್ಷಗಳ ಕಾಲ ನಿಂತರೆ ಮಾತ್ರ ನೆಲೆಯೂರಲು ಸಾಧ್ಯ. ನಾನು ಈ ಕ್ಷೇತ್ರಕ್ಕೆ ಬಂದಾಗ ನನಗೆ 28 ವರ್ಷ, ನಿಮಗೀಗ 40 ವರ್ಷ. 40ರ ನಂತರ ಒಂದು ವೃತ್ತಿ ಬಿಟ್ಟು ಇನ್ನೊಂದನ್ನು ಹಿಡಿದುಕೊಳ್ಳುವುದು ಕಷ್ಟ. ಯೋಚಿಸಿ ನೋಡಿ. ಅಷ್ಟಕ್ಕೂ ನನ್ನಿಂದ ನಿಮಗೆ ಸಹಾಯ ಸಹಕಾರ ಇದ್ದೇ ಇರುತ್ತದೆ ಎಂದು ಅನುಭವದ ಮಾತುಗಳನ್ನಾಡಿದರು. ಅದಕ್ಕೆ ನಿಮ್ಮ ಸಹಕಾರ ಹೊಂದಿದ್ದರೆ ಸಾಕು ಸರ್, ನಾನು ನನ್ನ ದಾರಿಯನ್ನು ಹುಡುಕಿಕೊಳ್ಳುತ್ತೇನೆ ಎಂದು ಕುಮಾರ್ ಬೇಂದ್ರೆ ಹೇಳಿದ್ದರು. ಹೀಗೆ ತಮ್ಮನ್ನು ಅರಸಿ ಬಂದ ಅವರನ್ನು ಶೇಷಾದ್ರಿ ಅವರು ಪ್ರೀತಿಯಿಂದ ಉಪಚರಿಸಿ ಬೀಳ್ಕೊಟ್ಟರು. ಕೆಲವು ವರ್ಷಗಳ ಹಿಂದೆ ಕಥೆಯ ಚರ್ಚೆ ವಿಷಯಕ್ಕೆ ಸಂಬಂಧಿಸಿ ಪರಿಚಯವಾಗಿದ್ದ ಬೆಂಗಳೂರಿನ ಸಿದ್ದು ಪೂರ್ಣಚಂದ್ರ ಅವರು ಅದಾಗಲೇ 2 ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದರು. ಕಥೆಗಳ ವಿಚಾರವಾಗಿ ಬೇಂದ್ರೆಯವರೊಂದಿಗೆ ಆಗಾಗ ಫೋನ್ನಲ್ಲಿ ಚರ್ಚಿಸುತ್ತಲಿದ್ದರು. ಇದೇ ಸಂದರ್ಭದಲ್ಲಿ ಅವರು ದಾರಿಯ ಉದಯ ವೈಕುಂಠಕ್ಕೆ ಹೆಸರಿನ ಚಿತ್ರದ ಚಿತ್ರೀಕರಣಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು. ಅವರೊಂದಿಗೆ ಮಾತನಾಡಿ ಈ ಚಿತ್ರದ ಯೋಜನೆಯಲ್ಲಿ ತೊಡಗಿಸಿಕೊಂಡರು. ಚಿತ್ರಕಥೆಯನ್ನು ಓದಿದ ಬಳಿಕ ಅದಕ್ಕೆ ಅಗತ್ಯವಿರುವ ಕೆಲವು ಸಲಹೆ ಸೂಚನೆಗಳನ್ನು ನೀಡಿ ಕೆಲವು ದೃಶ್ಯಗಳನ್ನು ಕೂಡ ಬರೆದುಕೊಟ್ಟರು. ಇದರಿಂದ ಪ್ರಭಾವಿತರಾದ ಸಿದ್ದು ಪೂರ್ಣಚಂದ್ರ ಇವರನ್ನು ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳಲು ಆಹ್ವಾನಿಸಿದರು. ಬೆಂಗಳೂರು ಹತ್ತಿರದ ರಾಮನಗರದಲ್ಲಿ ಹಮ್ಮಿಕೊಂಡಿದ್ದ ಚಿತ್ರೀಕರಣದಲ್ಲಿ ತಂಡದೊಂದಿಗೆ ಪಾಲ್ಗೊಂಡು ಸಿದ್ದು ಪೂರ್ಣಚಂದ್ರ ಅವರೊಂದಿಗೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿ ಅನುಭವ ಪಡೆದರು. 2021ರಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ದಾರಿಯ ಉದಯ ವೈಕುಂಠಕ್ಕೆ ಚಿತ್ರ ಅತ್ಯುತ್ತಮ ಕನ್ನಡ ಚಿತ್ರ ಪ್ರಶಸ್ತಿ ಪಡೆಯಿತು. ಚಿತ್ರೋತ್ಸವದ ಕೊನೆಯ ದಿನ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. ಸಿದ್ದು ಪೂರ್ಣಚಂದ್ರ ಅವರೊಂದಿಗೆ ಮಾಡಿದ ಕೆಲಸಕ್ಕೆ ಸಿಕ್ಕ ಮೊದಲ ಯಶಸ್ಸು ಇದು. ಈ ಹೊತ್ತಿಗೆ ದೇಶದಲ್ಲಿ ಕೊರೋನಾ ಹಾವಳಿ ಆರಂಭವಾಗಿತ್ತು. ದಾಳಿ ಪ್ರಕಟವಾಗುವ ಮುನ್ನವೇ ಕುಮಾರ್ ಬೇಂದ್ರೆಯವರಿಗೆ ಕೊರೋನಾ ಪರಿಣಾಮವಾಗಿ ಗಂಭೀರ ಆರೋಗ್ಯ ಸಮಸ್ಯೆ ಉಂಟಾಯಿತು. ಹಲವು ತಿಂಗಳುಗಳ ಕಾಲ ಅನಾರೋಗ್ಯದಿಂದಾಗಿ ಉದಯವಾಣಿಯಲ್ಲಿ ವೃತ್ತಿಯನ್ನು ಸಹ ನಿರ್ವಹಿಸಲಾಗದೆ ಅನಿವಾರ್ಯವಾಗಿ 2020ರ ಜುಲೈ 22ರಂದು ಹುದ್ದೆಯನ್ನು ತೊರೆಯಬೇಕಾಯಿತು. ಈ ಸಂದರ್ಭದಲ್ಲಿ ತಿಂಗಳುಗಟ್ಟಲೆ ದೇಶವನ್ನು ಲಾಕ್ಡೌನ್ ಮಾಡಿದ್ದರಿಂದ ಹಲವು ತಿಂಗಳುಗಳ ಕಾಲ ಎಲ್ಲ ಚಟುವಟಿಕೆಗಳು ಸ್ಥಗಿತಗೊಂಡವು. ಇಂತಹ ಸ್ಥಿತಿ ಆರ್ಥಿಕ ಸಂಕಷ್ಟಕ್ಕೆ ನೂಕಿತು. ಕೊರೋನಾ ಕಾಯಿಲೆಗೆ ಲಸಿಕೆ ಬಂದು ಅದನ್ನು ಪಡೆದ ನಂತರ ಬೇಂದ್ರೆಯವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿತು. ಈ ವೇಳೆಗಾಗಲೇ ಅವರು ಉದ್ಯೋಗ ತೊರೆದು ಹಲವು ತಿಂಗಳುಗಳು ಗತಿಸಿದ್ದವು. ಈ ಹಂತದಲ್ಲಿ ಪೂರ್ಣ ಪ್ರಮಾಣದ ಚಲನಚಿತ್ರ ನಿರ್ಮಾಣ ಮಾಡಬೇಕೆಂಬ ವಿಚಾರ ಬಂದಿತು. ಚಲನಚಿತ್ರ ನಿರ್ಮಾಣಕ್ಕೆ ಲಕ್ಷಾಂತರ ರೂಪಾಯಿ ಬಂಡವಾಳ ಬೇಕಾಗುತ್ತದೆ. ಅದಕ್ಕಾಗಿ ಬಂಡವಾಳ ಹೂಡುವವರ ಶೋಧ ನಡೆಯಿತು. ಆದರೆ ಕೊರೋನಾ ಪರಿಣಾಮವಾಗಿ ಎಲ್ಲ ವ್ಯವಹಾರಗಳು ನಷ್ಟದಲ್ಲಿದ್ದುದರಿಂದ ಚಲನಚಿತ್ರಕ್ಕೆ ಹಣ ಹಾಕುವವರು ಸಿಗುವುದು ಸುಲಭವಾಗಿರಲಿಲ್ಲ. ಆದರೆ ಪ್ರಯತ್ನ ನಿಲ್ಲಿಸಲಿಲ್ಲ. ಕಡೆಗೆ ಅಭಿನಯದಲ್ಲಿ ಆಸಕ್ತಿ ಇರುವ ವ್ಯಕ್ತಿಯೊಬ್ಬ ಚಿತ್ರದ ಬಂಡವಾಳಕ್ಕೆ ಪಾಲುದಾರನಾಗಲು ಮುಂದೆ ಬಂದ. ಆದರೆ ಆ ಚಿತ್ರದಲ್ಲಿ ನಾಯಕ ನಟನಾಗಿ ತಾನೇ ಅಭಿನಯಿಸುವ ಷರತ್ತು ಅವನದಾಗಿತ್ತು. ಇದನ್ನು ಒಪ್ಪಿಕೊಳ್ಳದೆ ವಿಧಿಯಿರಲಿಲ್ಲ. 2020ರ ಡಿಸೆಂಬರ್ 14ರಂದು ಧಾರವಾಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹುಬ್ಬಳ್ಳಿಯಲ್ಲಿ ಆಯೋಜಿಸಿದ್ದ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಕುಮಾರ್ ಬೇಂದ್ರೆಯವರಿಗೆ ಪುಸ್ತಕ ಪ್ರಕಟಿಸಿದ ಪತ್ರಕರ್ತ ಎಂದು ಗುರುತಿಸಿ ನಗದು ಪುರಸ್ಕಾರ ನೀಡಿ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರ್, ಗಣಪತಿ ಗಂಗೊಳ್ಳಿ, ರಾಜು ವಿಜಾಪುರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಸಂಬಂಧಗಳ ಘರ್ಷಣೆಯಿಂದಾದ ಮನೋವೈಕಲ್ಯ ಮತ್ತು ಆಧ್ಯಾತ್ಮಿಕ ವಿಷಯದ ತಿರುಳನ್ನು ಹೊಂದಿದ ನಾನ್ಯಾರು ಎಂಬ ಶೀರ್ಷಿಕೆಯ ಕತೆ ಬರೆದು ಚಿತ್ರಕಥೆ ಸಂಭಾಷಣೆ ರಚಿಸಿದರು. ಪ್ರಕೃತಿ ಸಿನಿ ಕ್ರಿಯೇಷನ್ಸ್ ಎಂಬ ಚಿತ್ರ ನಿರ್ಮಾಣ ಸಂಸ್ಥೆ ಕಟ್ಟಿ ನಂತರ ಚಿತ್ರೀಕರಣ ಪೂರ್ವದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡರು. 2020ರ ಡಿಸೆಂಬರ್ 2ರಂದು ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಆವರಣದಲ್ಲಿ ಚಿತ್ರೀಕರಣಕ್ಕೆ ಚಾಲನೆ ನೀಡುವ ಕಾರ್ಯಕ್ರಮ ನಡೆಯಿತು. ಡಿಸೆಂಬರ್ 3ರಿಂದ ಆರಂಭವಾದ ಚಿತ್ರೀಕರಣ ಕಾರ್ಯ ಹಲವು ತಿಂಗಳುಗಳ ಕಾಲ 4 ಹಂತಗಳಲ್ಲಿ ನಡೆಯಿತು. ಇತ್ತೀಚಿನ ಅವರ ಬಹಳ ವಿಶಿಷ್ಟವಾದಂಥ ಒಂದು ಆಸಕ್ತಿಯ ಅನುಗುಣವಾಗಿ ಅವರು ಒಂದು ಚಲನಚಿತ್ರವೂ ಕೂಡ ನಿರ್ದೇಶಕರಾಗಿ ನಿರ್ದೇಶನ ಮಾಡಿ ಯಶಸ್ಸನ್ನು ಅವರು ಕಂಡಿದ್ದಾರೆ ಅಂತಕ್ಕಂಥದ್ದು. ಅದು ನಾನ್ಯಾರು ಅಂತಕ್ಕಂಥ ಅವರದೇ ಆದಂಥ ಒಂದು ಕಥೆಯನ್ನು ಆಧರಿಸಿದ ಹುಬ್ಬಳ್ಳಿಯ ಸ್ಥಳೀಯ ಕಲಾವಿದರನ್ನು ಒಳಗೊಂಡು ಒಂದು ಚಲನಚಿತ್ರವನ್ನು ನಿರ್ದೇಶನ ಮಾಡಿದ್ದು ಅವರ ಒಂದು ಹೆಗ್ಗಳಿಕೆಯಾಗಿದೆ ಅಂಥೇಳಿ ನನಗೆ ಅನ್ನಿಸ್ತದೆ.
ಈ ರೀತಿಯಾಗಿ ಕುಮಾರ ಒಟ್ಟಾಗಿ ಒಬ್ಬ ಕಲಾಸಕ್ತನಾಗಿ, ಕಲಾರಾಧಕನಾಗಿ, ಸಾಹಿತ್ಯಾಸಕ್ತನಾಗಿ, ಸಾಹಿತ್ಯ ಕೃಷಿಯನ್ನು ಮಾಡಿಕೊಂಡು ಬಂದಂಥವರಾಗಿ, ನಿರ್ದೇಶಕನಾಗಿ ಅವರ ಒಟ್ಟು ಶೋಧನೆ ಏನು ಅಂಥೇಳಿ ಅವರ ಸಾಹಿತ್ಯವನ್ನು ಓದಿದಾಗ, ಅವರ ಚಲನಚಿತ್ರವನ್ನು ಗಮನಿಸಿದಾಗ ನಮಗೆ ಗೊತ್ತಾಗುವುದು ಅಂತ ಹೇಳಿದರೆ, ಬದುಕಿನ ಸಾರ್ಥಕತೆ ಎಲ್ಲಿ, ಹೇಗೆ, ಏನು ಅಂತಕ್ಕಂಥ ಶೋಧನೆ. ನಂತರ ಈ ಬದುಕಿಗೆ ಇರ್ತಕ್ಕಂಥ ಅರ್ಥ ಏನು ಮತ್ತು ಈ ಬದುಕಿಗೆ ಇರ್ತಕ್ಕಂಥ ಪೂರ್ಣತೆ ಏನು ಅಂತಕ್ಕಂಥದ್ದನ್ನು ಅವರು ತಮ್ಮ ಸಾಹಿತ್ಯದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಅವರು ಬಿಂಬಿಸಲಿಕ್ಕೆ, ಗುರುತಿಸಲಿಕ್ಕೆ, ಶೋಧನೆ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ಅಂಥೇಳಿ ನನಗೆ ಅನ್ನಿಸ್ತದೆ. ಈ ಎಲ್ಲ ಮಾಧ್ಯಮಗಳನ್ನು ಬಳಸಿಕೊಂಡಂಥ ಸಂದರ್ಭದಲ್ಲಿ ಅವರು ಅತ್ಯಂತ ಸೂಕ್ಷ್ಮವಾಗಿ, ಕಲಾತ್ಮಕವಾಗಿ, ರಸಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕ ಒಂದು ಒಲವನ್ನು ಇಟ್ಟುಕೊಂಡು ತಮ್ಮ ಶೋಧನೆಯನ್ನು ಮುಂದುವರಿಸಿದ್ದಾರೆ ಅಂಥೇಳಿ ನನಗೆ ನನ್ನ ಗಮನಕ್ಕೆ ಬಂದಿದ್ದೆ. ಹೀಗಾಗಿ ಕಲಾತ್ಮಕತೆ, ರಸಾತ್ಮಕತೆ ಮತ್ತು ಆಧ್ಯಾತ್ಮಿಕತೆ ಈ ಮೂರರ ಮುಪ್ಪುರಿಗೊಂಡಂತಹ ಅವರ ಒಟ್ಟು ಆಸಕ್ತಿಯನ್ನು, ಒಟ್ಟು ಶೋಧನೆಯನ್ನು ಅವರಿಗೆ ಒಂದು ಸಾಂಸ್ಕೃತಿಕ ವ್ಯಕ್ತಿತ್ವ ನಿರ್ಮಾಣ ಮಾಡಿದೆ ಅಂಥೇಳಿ ಹೇಳಲಿಕ್ಕೆ ಅದು ಸಾಕ್ಷಿ ಅಂಥೇಳಿ ನನಗೆ ಅನ್ನಿಸ್ತದೆ. ಹೀಗಾಗಿ ಕುಮಾರ ಬೇಂದ್ರೆಯವರು ಹುಬ್ಬಳ್ಳಿಯಲ್ಲಿ ಒಬ್ಬ ಸಾಂಸ್ಕೃತಿಕ ವ್ಯಕ್ತಿತ್ವವುಳ್ಳಂಥ ಒಬ್ಬ ವ್ಯಕ್ತಿಯಾಗಿ ಗುರುತಿಸಲ್ಪಟ್ಟಿದ್ದಾರೆ ಅಂತಕ್ಕಂಥದ್ದು ಬಹಳ ವಿಶೇಷವಾದದ್ದು ಅಂಥೇಳಿ ನನಗೆ ಅನ್ನಿಸ್ತದೆ. 2021 ನವೆಂಬರ್ 26ರಂದು ನಿರ್ದೇಶಕರಾದ ಪಿ ಶೇಷಾದ್ರಿ ಅವರು ಬೆಂಗಳೂರಿನ ತಮ್ಮ ಕಚೇರಿಯಲ್ಲಿ ನಾನ್ಯಾರು ಚಿತ್ರತಂಡದ ಸಮ್ಮುಖದಲ್ಲಿ ಚಿತ್ರದ ಟೀಸರ್ ಮತ್ತು ಪೋಸ್ಟರ್ಗಳನ್ನು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಒಂಥರದ ನನ್ನ ಅವರ ಮಧ್ಯೆ ಒಂದು ಸಾಮರಸ್ಯ ಇದೆ. ನಾನು ಕೂಡ ಪತ್ರಿಕಾಕರ್ತನಾಗಿದ್ದು ಸಿನಿಮಾ ಕ್ಷೇತ್ರಕ್ಕೆ ಬಂದವರು, ಅವರು ಕೂಡ ಈಗ ಪತ್ರಕರ್ತರಾಗಿದ್ದುಕೊಂಡು ಈಗ ಸಿನಿಮಾ ಕ್ಷೇತ್ರಕ್ಕೆ ಬಂದಿದ್ದಾರೆ. ಹಾಗಾಗಿ ಆ ರೀತಿಯ ವಿಶ್ವಾಸ ಇತ್ತು. ಅವರು ಅದ್ರ ಬಗ್ಗೆ, ಆ ಸಿನಿಮಾದ ಬಗ್ಗೆ ಮಾತಾಡ್ತಾ ನಾನು ಕೂಡ ಸಿನಿಮಾವನ್ನು ಕಲಿಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ರು. ನಾನು ಸಿನಿಮಾವನ್ನು ಕಲಿಬೇಕು ಅಂತ ಹೇಳಿದ್ದಕ್ಕೆ ಭಾಳ ಸಂತೋಷ ಆಯಿತು. ತುಂಬ ಜನ ಏನು ಮಾಡ್ತಾರೆ, ನಾನು ಸಿನಿಮಾ ಮಾಡಬೇಕು ಅಂತ ಹೇಳ್ತಾರೆ. ನಾನು ಸಿನಿಮಾ ಮಾಡಬೇಕು ಅನ್ನೋದಕ್ಕೂ ನಾನು ಸಿನಿಮಾವನ್ನು ಕಲಿಬೇಕು ಅನ್ನೋದಕ್ಕೂ ಎರಡಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಅವ್ರು ಹೇಳಿದ್ರು, ಯಾವುದಾದ್ರೂ ಈ ಥರದ ಶಿಬಿರಗಳು ಏನಾದರೂ ಆದರೆ ನಾನು ಬಂದು ಭಾಗವಹಿಸ್ತೀನಿ, ಅಥವಾ ನೀವೇನಾದರೂ ಸಿನಿಮಾ ಮಾಡೋದಾದ್ರೆ ಹೇಳಿ, ನಾನು ಒಂದು ಸಿನಿಮಾಗೆ ತಂಡದಲ್ಲಿ ಇದ್ದುಕೊಂಡು ಅದನ್ನು ಹತ್ತಿರದಿಂದ ನೋಡ್ತಾ ಕಲಿಯೇ ಪ್ರಯತ್ನ ಪಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ಆದರೆ ನಂದ್ಯಾವುದೋ ನಂತರದ ದಿನಗಳಲ್ಲಿ ಚಿತ್ರೀಕರಣ ಇಲ್ಲದೇ ಇದ್ದಿದ್ದರಿಂದ ಅವರು ಈಗ ಒಂದು ಚಿತ್ರದೊಂದಿಗೆ ಮತ್ತೆ ನಾನು ಮುಂದೆ ಪ್ರತ್ಯಕ್ಷರಾಗಿದ್ದಾರೆ. ಕುಮಾರ್ ಬೇಂದ್ರೆ ಹೆಸರಲ್ಲೇ ಬೇಂದ್ರೆ ಇದೆ. ಅವರು ಬಂದು ಭೇಟಿ ಮಾಡ್ತೀನಿ ಅಂದಾಗ, ಹೇಗೆ ಬೇಂದ್ರೆವರೆಗೂ ನಿಮಗೂ ಏನಾದರೂ ಸಂಪರ್ಕವ ಅಂತ ಕೇಳಿದೆ. ಇಲ್ಲ, ನನಗೇನು ಕೌಟುಂಬಿಕವಾದಂತಹ ಸಂಪರ್ಕ ಇಲ್ಲ, ಆದರೆ ನಾನು ಆ ಊರಿನವನು, ಆ ಧಾರವಾಡ ಅಥವಾ ಹುಬ್ಬಳ್ಳಿ, ಉತ್ತರ ಕರ್ನಾಟಕದಿಂದ ಬಂದಿರೋನು, ಅಷ್ಟು ಮಾತ್ರ. ನಾನು ಕೂಡ ಅವರ ಕವನಗಳನ್ನು ಅಥವಾ ಸಾಹಿತ್ಯನ ಓದಿ ಬೆಳೆದಿರೋನು ಅಂತಂದಾಗ ನನಗೆ ಬೇಂದ್ರೆಯವ್ರನ್ನೇ ನೋಡಿದಷ್ಟು ಸಂತೋಷ ಆಯಿತು. ಅವರು ಸ್ವತಃ ಬರಹಗಾರರಾಗಿರೋದ್ರಿಂದ ಅವರು ಈ ಚಿತ್ರ ಕೂಡ ನಿಜವಾಗಿ ಕುತೂಹಲಕರವಾಗಿರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸಾಹಿತ್ಯ ಕೃತಿಗಳನ್ನು ಆಧರಿಸಿ ನಿರ್ಮಿಸುವ ತಮ್ಮ ಗುಣಾತ್ಮಕ ಚಿತ್ರಗಳಿಗಾಗಿ 11 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದ ನಿರ್ದೇಶಕರಾದ ಪಿ ಶೇಷಾದ್ರಿ ಅವರಿಂದ ಇಂತಹ ಸಕಾರಾತ್ಮಕ ಪ್ರತಿಕ್ರಿಯೆ ದೊರೆತಿದ್ದು ಕುಮಾರ್ ಬೇಂದ್ರೆ ಅವರಿಗೆ ಖುಷಿ ನೀಡಿತು.